ಎಲ್ಲರಿಗೂ ನಮಸ್ಕಾರ ರೀ. ಹೆಂಗಿದ್ರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿ ನಾನು ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಈ RSS ಅನ್ನೋದನ್ನ ಬಹಳ ಸೀರಿಯಸ್ ಆಗಿ ಒಂದು ಖಾತೆ ಅಂತ ತಿಳ್ಕೊಂಡು ಒಬ್ರಾದ್ಮೇಲೆ ಒಬ್ರು ಪಾಳಿ ಮೇಲೆ ಜಪ ಮಾಡ್ಲಿಕ್ಕತ್ತಾರ. RSS ಅನ್ನೋದು 1000 ತಲೆಗಳ ವಿಷ ಸರ್ಪ ಅಂತ. ಅಲ್ಲ, ವಿಷ ಕಾರುವಂತ ಮಾತಾಡುದೇ ಇವ್ರು. ಬಹುಶಃ ನನಗನಿಸ್ತದ ಜೂನಿಯರ್ ಖರ್ಗೆ ಅವ್ರ ಬಲ್ಲಿ ಮಸ್ತ್ ಟ್ರೈನಿಂಗ್ ತಗೊಂಡ್ ಬಂದ್ ಬಿಟ್ಟಾರ ಜೂನಿಯರ್ ಸಿದ್ದರಾಮಯ್ಯನವ್ರು. ಅಲ್ರಿ, ಯಾಕೆ ಹಿಂಗ ಒಬ್ರಾದ್ಮೇಲೆ ಒಬ್ರು ಪಾಳಿ ಮೇಲೆ ಮಾತಾಡ್ಲಿಕ್ಕತ್ತಾರ ಅನ್ನೋದೇ ಅರ್ಥ ಆಗಲ್ಲ ನೋಡ್ರಿ. ಈ RSS ಅನ್ನೋದಿದೆಯಲ್ಲ, ಇದು ಒಂದು 1000 ಹೆಡೆಗಳಿರುವಂತ ವಿಷ ನಾಗರ. ಆದ್ರೆ ತುಂಬಿಕೊಂಡಿರುವಂತದ್ದು ಜಾತಿವಾದ, ಕೋಮುವಾದ, ಮನುವಾದದ ವಿಷ ತುಂಬಿಕೊಂಡಿರುವಂತದ್ದು. ಇದು ಇಡೀ ಸಮಾಜಕ್ಕೆ ವಿಷ ತುಂಬುವಂತ, ವಿಷ ಕಕ್ಕುವಂತ ಒಂದು ನಾಗರ. ಇದನ್ನ ನಾವು ಹೀಗೆ ಬಿಟ್ರೆ ನಮ್ಮ ಸಮಾಜ ಹಾಳಾಗುತ್ತೆ, ನಮ್ಮ ದೇಶನೂ ಹಾಳಾಗುತ್ತೆ. ಹಾಗಾಗಿ ಯಾರ್ಯಾರು ಪ್ರಜ್ಞಾವಂತರಿರ್ತಾರೆ, ಯಾರು ಈ ಜಾತಿ ವ್ಯವಸ್ಥೆಯನ್ನ ತೊಡೆದು ಹಾಕ್ಬೇಕು ಅಂತ ಭಾವಿಸಿರ್ತಾರೆ, ಅವರೆಲ್ಲರೂ ಕೂಡ ಇವತ್ತು ಈ RSS ನ ಹೀನ ಮನಸ್ಥಿತಿಯನ್ನ ನಾವು ಖಂಡಿಸಬೇಕು. ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಬೇಕು. ಅಲ್ಲ, ನನಗ್ ಒಂದ್ ಅರ್ಥ ಆಗ್ಲಿಲ್ಲ. ಇವ್ರು ಬಂದಿರುವುದು ಎಲ್ಲಿ? ಸ್ವಾತಂತ್ರ್ಯ ಸಂಭ್ರಮ ಆಚರಣೆ ಮಾಡ್ಲಿಕ್ಕೆ, ಸ್ವಾತಂತ್ರ್ಯೋತ್ಸವದ ವಿಚಾರ ಬಿಟ್ಟು ಇದೇನ್ ಚುನಾವಣೆ ಪ್ರಚಾರ ಅಂತ ತಿಳ್ಕೊಂಡ್ರ ಈ ತರ ಎಲ್ಲ ಭಾಷಣ ಮಾಡ್ಲಿಕ್ಕ? ಅಲ್ಲ, ಮತ್ತು ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡ್ತಾರ್ರಪ್ಪ. ಅದು ಬಹಳ ಆಶ್ಚರ್ಯ ಅನಿಸ್ತದ. ಜಾತಿ ವ್ಯವಸ್ಥೆ ಬಗ್ಗೆ ಮಾತಾಡ್ಲಿಕ್ಕ ನೈತಿಕತೆ ಏನೈತಿ? ಇವ್ರು ಹೆಂಗ ಮಂತ್ರಿ ಆಗಿ ಈ ಸ್ಟೇಜ್ ಮೇಲೆ ಬಂದಾರೀಗ? ಅಲ್ಲ, ಸಿದ್ದರಾಮಯ್ಯನವರ ಮಗ ಅಂತ ಹೇಳಿ, ಕುರುಬ ಸಮುದಾಯದವರಂತ ಹೇಳಿ ಮಂತ್ರಿ ಸ್ಥಾನ ಕೊಟ್ಟಿರ್ತಾರೆ ಇವ್ರಿಗೆ ಸರ್ಕಾರದಾಗ. ಅಂತದ್ರಾಗ ಇವ್ರು ಹಿಂಗ ಅಷ್ಟೂ ಮೀರಿ ನೋಡ್ರಿ, ಜಾತಿ ಜನಗಣತಿ ಮಾಡ್ಲಿಕ್ಕತ್ತಿದ್ಯಾರು, ಮಾಡ್ಸಿದ್ಯಾರು? ಎಲ್ಲ ನೆನಪಾರಿ ಹಿಂಗ ಸುಮ್ಮನೆ RSS ಮೇಲೆ ಮಾತಾಡಿದ್ರ ಸುದ್ದಿಯಾಗಿರ್ಬಹುದು, ಪ್ರಚಾರ ಸಿಗಬಹುದು ಅಂತೆಲ್ಲ ತಿಳ್ಕೊಂಡು ಒಬ್ರಾದ್ಮೇಲೆ ಒಬ್ರು ಮಾತಾಡ್ಲಿಕ್ಕತ್ತಾರ. ಸ್ವಲ್ಪ DK ಶಿವಕುಮಾರ್ ಅವರು CM ಅದಾರ, ಅವ್ರು ಹೇಳಿದರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳ್ರಿ. ಅವ್ರು ಹೇಳ್ತಾರ, ಸಂತೋಷ್ ಅವ್ರಾಗಿರ್ಬೋದು, ಯಾರೇ ಹೆಚ್ಚು ಗಾಬರಿ ಆಗ್ಬೇಕಾಗಿಲ್ಲ RSS ಬಗ್ಗೆ, ಅವರೇ ಭರವಸೆ ಕೊಡ್ತಾರ. ಇವ್ರು ನೋಡಿದ್ರೆ ಹೊಳ್ಳೆ ಹಿಂಗ ಮಾತಾಡ್ತಾರ. ಆದ್ರೂ ಸಿದ್ದರಾಮಯ್ಯನವ್ರು ನಾಯಕರಾಗೋ ತನಕ ಹೆಂಗಿದ್ರು, ಲೀಡರ್ ಆದ್ಮೇಲೆ ಹೆಂಗಾದ್ರ ಅಂತ ಹೇಳಿ ರಂಗಣ್ಣ ಸರ್ ಬಾಳ ಚಂದ ವಿವರಿಸ್ಯಾರ. ಕೇಳ್ಬೇಕು ನೀವು. ಯತೀಂದ್ರ ಅವ್ರ ಮೇಲೆ ಒಂದು ರಾಂಗ್ ಇನ್ಫಾರ್ಮೇಶನ್ ಕೇಸ್ ಹಾಕ್ಬೇಕಲ್ಲ. ರಾಂಗ್ ಇನ್ಫಾರ್ಮೇಶನ್ ಡಾಕ್ಟರ್ ಆಗಿ, ಎಜುಕೇಟೆಡ್ ಆಗಿ ಓಕೆ ಬುರುಡೆ ಬಿಡ್ತಾ ಇದ್ದೀರಲ್ಲ, 1000 ತಲೆಯ ಹಾವು ಎಲ್ಲಿದೆ? 1000 ತಲೆ ಹಾವು ಎಲ್ಲಿದೆ? ಬುರುಡೆ, ಯು ಆರ್ ಎ ಡಾಕ್ಟರ್ ಬಟ್ ನಂಬರ್ 1 ಬುರುಡೆ ಮಾಸ್ಟರ್ ಅಂತ ಯಾರೊಬ್ರು ಯಾಕೆ ಹೇಳ್ಬಿಡ್ಬಾರ್ದು? ಇದಕ್ಕೆ ಎಲ್ಲಿದೆಯಪ್ಪ 1000 ತಲೆಯ ಹಾವು? ಜನರಲ್ ಯಾಕಿಂತ ಅಪನಂಬಿಕೆ? ಯಾಕಪ್ಪ? ಹೌದು, ಈಗ ನಾನು ಹುಡುಕೊಂಡು ಹೊರಡ್ಬೇಕು, ಈಗ ಅರ್ಜೆಂಟಾಗಿ ಹೋಗ್ಬೇಕು ನನಗೆ. ಎಲ್ಲಿದೆ 1000? MMS ರೇಂಜಿಗೆ ಹೋಗ್ಬಿಟ್ಟು ಎಲ್ಲಿದೆ 1000 ತಲೆ ಹಾವು ಹುಡುಕ್ಬೇಕು. ಏನಕ್ಕೆ? ಆಮೇಲೆ ಈ ಥರದ ಕಂಪ್ಯಾರಿಸನ್ಗಳು ನಿಮ್ಮದು ಹರಿಪ್ರಸಾದಿಂದ ರಾಜಕೀಯವಾಗಿ ಇದು ಏನೋ ಮಾಡುತ್ತೆ ಅನ್ನೋ ಭ್ರಮೇಲಿರೋ ನಿಮಗಳಿಗೆ ಮುಂದುವರಿಸಿ. ಈ ಥರದ ದಾಳಿ, ಈ ಥರದ ಮಾತುಗಳನ್ನು 25, 30, 40, 50 ವರ್ಷದಿಂದ ಆಡ್ಕೊಂಬಂದಿದ್ದೀರಿ. ಏನಾಗಿದೆ? ಇಲ್ಲಿವರೆಗೇನು ಮಾಡಕ್ಕೆ ಹೋಗಲಿ, ಏನೂ ಆಗೋದೂ ಇಲ್ಲ. RSS ಒಳ್ಳೆಯದು ಕೆಟ್ಟದು ಬೇರೆ ವಿಚಾರ, ನನಗೆ ಸಂಬಂಧವಿಲ್ಲ, ಯಾಕಂದರೆ ನಾನು ಮೆಂಬರ್ ಅಲ್ಲ, ಅದಕ್ಕೆ ಪ್ರಶ್ನೆ ಬೇರೆ. ಆದರೆ ಈ ಸಂಘಟನೆಗಳ ವಿರುದ್ಧ ಮಾತಾಡಿನೇ ಈ ಸ್ಟೇಜಿಗೆ ಬಂದಿದ್ದೀರಿ. ಈಗ ನೀವು ಇದರಿಂದ ನಾನು ದೊಡ್ಡ ನಾಯಕ ಆಗ್ತೀನಿ ಅಂತ ಯತೀಂದ್ರ ಅಂದ್ಕೊಂಡಿದ್ರೆ ಯು ಆರ್ ರಾಂಗ್. ಬಟ್ ಹಾಗಿದ್ದಾಗ ಈಗ ದೇಶದಲ್ಲಿ ನಿಮ್ಮ ತಂದೆ ಲೀಡರ್ ಆಗಿದ್ದಿದ್ದು ಆ್ಯಂಟಿ ಕಾಂಗ್ರೆಸ್ನಲ್ಲಿ. RSSಗೆ ಬೈದಲ್ಲ ಅವ್ರು ಲೀಡರ್ ಆಗಿದ್ದಿದ್ದು, ಕಾಂಗ್ರೆಸ್ಸಿಗೆ ಬೈದೆ. ಆ್ಯಂಟಿ ಕಾಂಗ್ರೆಸ್ಸಲ್ಲಿ ಲೀಡರ್ ಆಗಿದ್ದು ನಿಮ್ಮಪ್ಪ. ಆಮೇಲೆ ಅವ್ರು RSS ಬೈಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು ಕಾಂಗ್ರೆಸ್ಸಿನ ಮೆಚ್ಚಕ್ಕೆ. ಹೌದು, ಕೇಳ್ಕೊಂಬರ್ರಿ ಹೋಗಿ ನಿಮ್ಮಪ್ಪನ ಬೇಕಾರೆ. ನಿಮ್ಮ ತಂದೆನಾ? ನಿಮ್ಮಪ್ಪ ಯಾವುದರಿಂದ ಲೀಡರ್ ಆದ್ರು ಫಸ್ಟ್ ಹೇಳಿ. ಲೀಡರ್ ಆದಮೇಲೆ ಏನು ಮಾಡಿದ್ರು ಬೇರೆ. CM ಆದಮೇಲೆ ಕಾಂಗ್ರೆಸ್ಸಿಗೆ ಬಂದ ಮೇಲೆ ಕಾಂಗ್ರೆಸ್ಸಿನ ಮೆಚ್ಚಕ್ಕೆ RSS ಸ್ಟಾರ್ಟ್ ಮಾಡಿದ್ರು. 7 ನಂತರ ಅಷ್ಟೇ. ನೀವು ಅದಕ್ಕೆ ಮೊದಲೇ ಕೈ ಹಾಕ್ತಿದ್ರಿ, ಹಾಕಿ ಯಾರು ಬೇಡ ಅಂತದ್ದು. ಹಂಗಿದ್ರೆ ದೇಶದಲ್ಲಿ ರಿಜಿಸ್ಟರ್ ಆಗದೆ ಇರುವಂಥ ಎಲ್ಲ ಸಂಘಟನೆಗಳನ್ನು ಉಗ್ರ ಟೆರರಿಸ್ಟ್ ಹೋಲಿಸ್ಬೇಕು. ಆಲ್ ದಿಸ್ ಆರ್ ನಾಟ್ ಡಿಸೈಡೆಡ್ ಬೈ ಜೂನಿಯರ್ ಖರ್ಗೆ ನಾರ್ ಯತೀಂದ್ರ. ಇದಕ್ಕೆಲ್ಲ ಬೇರೆ ಬೇರೆ ಪ್ಲಾಟ್ಫಾರ್ಮ್ಗಳಿವೆ. ಅಲ್ಲ, ಅಧ್ಯಕ್ಷರು ಹೋಲಿಕೆ ಮಾಡಿದ್ದಾರೆ. ಸರ್ಕಾರಿ ಸ್ಥಳದಲ್ಲಿ ಅನುಮತಿ ಕಡ್ಡಾಯ, ಸಮ್ಮತಿ ಪಡೆಯದೆ. ನಾನು ಮಾತಾಡಲ್ಲ ಅದನ್ನು. ಅನುಮತಿ ಕಡ್ಡಾಯ, ರ್ಯಾಲಿ ಮಾಡಿದ್ರೆ 3 ವರ್ಷ ಜೈಲು, 7 ದಿನಗಳ ಮುಂಚಿತವಾಗಿ ಅನುಮತಿ ಕಡ್ಡಾಯ, ಜಾಮೀನು ರಹಿತ ಅಪರಾಧ ಡ್ಯಾಶ್ ಅಂತೆಲ್ಲ ಮಾಡಿದ್ದಾರೆ. ಮೊದಲನೇ ಸಲಕ್ಕೆ 3 ವರ್ಷ, ಎರಡನೇ ಸಲಕ್ಕೆ 5 ವರ್ಷ, 10 ಲಕ್ಷ ದಂಡ ಡ್ಯಾಶ್ ಅಂತ ಹಾಕ್ಕೊಂಡಿದ್ದಾರೆ. ಹಾಕ್ಕೊಳ್ಳಿ.
ಅಷ್ಟೇ. ಯಾರು ಮಾಡ್ತಾರೋ ಅವ್ರು ಹಾಕ್ಕೊಡ್ತಾರೆ. ಅನುಭವಿಸ್ಕೊತಾರೆ. ಬಟ್ ಅವಾಗ ಪರ್ಮಿಷನ್ ಕೊಡ್ತಾರಲ್ಲ ಅನ್ನೋದು ಭಾಳ ಇಂಪಾರ್ಟೆಂಟ್ ಅಲ್ಲ ಸರ್? ಕೊಡದೇ ಇದ್ರೆ ಕೋರ್ಟ್ಗೆ ಹೋಗ್ತಾರೆ. ನಮ್ಗೆ ಯಾಕೆ ಕೊಡಲ್ಲ? ಇನ್ನೊಬ್ರು ಕೊಟ್ಬಿಟ್ಟು ಒಬ್ರು ಕೊಟ್ಟರೆ ಬಿಡ್ತಾರಾ? ನಿಮ್ಮ ತಾತನ ಮನೆ ಆಸ್ತಿನ ಅಂತ ಕೇಳ್ತಾರೆ. ಈ ಜೂನಿಯರ್ಗಳ ಎಡವಟ್ಟು ಒಂಥರ ಆದ್ರ ಸೀನಿಯರ್ಗಳ ಎಡವಟ್ಟು ಮತ್ತೊಂದು ಥರ. ಖರ್ಗೆ ಅವರು ಮಾತಾಡೋ ಮುಂದೆ ಬಾಯಿ ತಪ್ಪಿ ಏನಂತಾರ ಗೊತ್ತಾ? ಸೋನಿಯಾಜಿಯವರ ಬಗ್ಗೆ ಟೀಕೆ ಮಾಡ್ತೀರಾ ನೀವು? ಯಾರ ದೇಶದ ಸಲುವಾಗಿ ಪ್ರಾಣ ಬಿಟ್ಟಾರ ಅವ್ರ ಬಗ್ಗೆ ಮಾತಾಡ್ತೀರಾ ನೀವು ಅಂತ ಅಂದು ಬಿಡ್ತಾರ. हमको क्रिटिसाइज करते हो, नेहरू जी को क्रिटिसाइज करते हो, सोनिया जी को क्रिटिसाइज करते हो. जिन लोगों ने अपनी जान देकर देश को बचाया उनको टीका करते हो. हमको क्रिटिसाइज करते हो, नेहरू जी को क्रिटिसाइज करते हो, सोनिया जी को क्रिटिसाइज करते हो. जिन लोगों ने अपनी जान देकर देश को बचाया उनको टीका करते हो. ಅಲ್ಲ, ಕಾಂಗ್ರೆಸ್ ಅಧ್ಯಕ್ಷರಾದಂತ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೆ ಯಾಕೆ ಹಿಂಗ್ ಅಂತೀನಿ? ಮೆಲ 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 ಮೊದಲ ಇಟ್ ದಿನ ಒಂದ್ ಬಹಳಷ್ಟು ಸಲ ರಾಹುಲ್ ಗಾಂಧಿ ಅವರನ್ನ ಸಾಯಿಸ್ಬಿಟ್ರು. ಮಾತ್ನ್ಯಾಗ. ಈಗ ನೋಡಿದ್ರ ಸೋನಿಯಾ ಗಾಂಧಿ ಅವರಿಗೆ ಮಾತ್ನ್ಯಾಗ ಸಾಯಿಸ್ಲಿಕ್ಕತ್ತಾರ. ಎಲ್ಲೋ ಮನಸ್ಸಿನ ಅಂತರಾಳದಾಗ ಹುದುಗಿದ್ದ ಆಸೆಯನ್ನ ಹಿಂಗ ಹೇಳಿಕೊಂಡು ತೀರಿಸ್ಲಿಕ್ಕತ್ತಾರೋ ಏನೋ ಗೊತ್ತಿಲ್ಲ. ಗಾಂಧಿ ಕುಟುಂಬದವರನ್ನೇ ಟಾರ್ಗೆಟ್ ಮಾಡಿ ಒಬ್ಬರಾದ್ಮೇಲೆ ಒಬ್ಬರಿಗೆ ಮಾತಿನ ಮೂಲಕನೇ ಸಾಯಿಸ್ಲಿಕ್ಕತ್ತಾರಪ್ಪ. हमको क्रिटिसाइज करते हो, नेहरू जी को क्रिटिसाइज करते हो, सोनिया जी को क्रिटिसाइज करते हो. जिन लोगों ने अपनी जान देकर देश को बचाया उनको टीका करते हो. हमको क्रिटिसाइज करते हो, नेहरू जी को क्रिटिसाइज करते हो, सोनिया जी को क्रिटिसाइज करते हो. जिन लोगों ने अपनी जान देकर देश को बचाया उनको टीका करते हो. ಹಾ, ಈಗ ಇದ್ರಾಗ ಎರಡು ಸುಳ್ಳು ಅದಾವ. ಮೊದಲನೇ ಸುಳ್ಳು ಏನಂದ್ರ ಸೋನಿಯಾ ಗಾಂಧಿ ದೇಶವನ್ನ ಕಾಪಾಡ್ಲಿಕ್ಕಾಗ್ಲಿ ಅಥವಾ ಎದಕ್ಕೂ ಆಗ್ಲಿ ಇನ್ನ ತನಕ ಜೀವ ಬಿಟ್ಟಿಲ್ಲ. ಹೌದಾ? ಇದಕ್ಕಿಂತ ದೊಡ್ಡ ಸುಳ್ಳು ಏನಂದ್ರ ದೇಶವನ್ನ ಕಾಪಾಡ್ಬೇಕಂದ್ರ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋ ಟೈಮ್ನ್ಯಾಗ ಹೋರಾಡಿರ್ಬೇಕು. ಆ ಟೈಮ್ನ್ಯಾಗ ಸೋನಿಯಾ ಗಾಂಧಿಗೆ ಬಹುಶಃ ಹುಟ್ಟಿನ 1 ವರ್ಷನೂ ಆಗಿರ್ಲಿಲ್ಲ ಕಾಣ್ತದ. ಆದ್ರೂ ಖರ್ಗೆ ಅವ್ರು ಹಿಂಗ ಬಾಯಿ ತಪ್ಪಿ ಹೇಳಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವರನ್ನ ಮಾತನ್ಯಾಗ ಅವಾಗ ಸಾಯಿಸ್ತಿರ್ತಾರಲ್ಲ, ಇದನ್ನೆಲ್ಲ ಕೇಳಿಸ್ಕೊಂಡು ನೀವು ಶಿಳ್ಳೆ ಹೊಡಿಲಿಕ್ ಮಾತ್ರ ಹೋಗ್ಬೇಡ್ರಿ, ಸಿಟಿ ಹೊಡಿಬೇಡ್ರಿ. ಸಿಟಿ ಹೊಡೆದ್ರ ಅದ್ರ ಅರ್ಥ ಬ್ಯಾರೆ ಆಗ್ತೈತಿ, ಅದು ನಮ್ಮ ಸಂಪ್ರದಾಯ ಅಲ್ಲ. ಬೇಕಾದ್ರೆ ಚಪ್ಪಾಳೆ ಹೊಡೆದ್ ಬಿಡ್ರಿ. ಹಿಂಗಂತ ನಾ ಹೇಳಿಕತ್ತಿಲ್ರಪ್ಪ. CM DK ಸಾಹೇಬ್ರ ಹೇಳಿಕತ್ತಾರ. ಚಪ್ಪಾಳೆ ಹೊಡಿರೋ, ಶಿಳ್ಳೆ ಬಿಟ್ಬಿಡ್ರಪ್ಪ. ಶಿಳ್ಳೆ ನಮ್ಮ ಕಲ್ಚರ್ ಅಲ್ಲ, ಅದಲ್ಲ. ಹಳ್ಳಿಲಿ ರಾಜ್ಕುಮಾರ್ಗೆ, ವಿಷ್ಣುವರ್ಧನ್ಗೆ, ಅನಂತ್ನಾಗೆ ಶಿಳ್ಳೆ ಹೊಡೆದಂಗೆ ನೀವು ಹೊಡಿತಾ ಕೂತಿದ್ದೀರಿ. ನನ್ನ ಕಾಲದ ಆಕ್ಟರ್ಗಳಿಗೆ ನೆನೆಸ್ಕೋತಾ ಇದ್ದೀನಿ. ಈಗ ಸಿನಿಮಾ ನೋಡೋದು ಬಿಟ್ಬಿಟ್ಟೆ. ಎಲ್ಲ ಯು ಶುಡ್ ಬಿ ಎ ಡಿಸಿಪ್ಲಿನ್ ಸೋಲ್ಜರ್. ಚಪ್ಪಾಳೆ ಹೊಡಿರಿ, ತಪ್ಪೇನಿಲ್ಲ, ಚಪ್ಪಾಳೆ ಹೊಡಬೇಕು. ಚಪ್ಪಾಳೆ ಹೊಡೆದ್ರೆ ಇದಾಗೋದು. ಈ ಶಿಳ್ಳೆಗಳೆಲ್ಲ ಹೊಡೆದ್ರೆ ಎಲ್ಲ ಏನಂತಾರಲ್ಲ, ಶಿಳ್ಳೆಗಳು ಹೊಡೆದ್ರೆ ಬೇರೆನ ಕರೆಯಕ್ಕೆ ಹೊಡಿತಾ ಇದ್ರು. ಶಿಳ್ಳಿನ ಕೈ ಸನ್ನೆ ಮಾಡೋದ್ ಬದಲು ಶಿಳ್ಳೆ ಹೊಡಿತಾ ಇದ್ರು. ಅಕ್ಕಿಗಳು, ಪ್ರಾಣಿಗಳೆಲ್ಲ ಕೂಗಿದ್ರೆ ಅದೊಂಥರ ಕರೆಯುವಂತ ಒಂದು ವಿಚಾರ. ಅದನ್ನೆಲ್ಲ ಬಿಟ್ಬಿಟ್ಟು ಯು ಶುಡ್ ಬಿ ಎ ಡಿಸಿಪ್ಲಿನ್. ನಾನು ಅದಕ್ಕೆ ಹೇಳಿದ್ದು, ಯು ಶುಡ್ ಬಿ ಡಿಸಿಪ್ಲಿನ್ಡ್ ಅಂತ. ಸೊ ಹಂಗೆ ನನ್ನೆಲ್ಲ ನಿಮ್ಮ ಫಂಕ್ಷನ್ ಇದು, ನನ್ನ ಫಂಕ್ಷನ್ ಅಲ್ಲ, ಸರ್ಕಾರದ ಫಂಕ್ಷನ್ ಅಲ್ಲ, ನಿಮ್ಗೋಸ್ಕರ ಮಾಡ್ತಾರಂತ ಕಾರ್ಯಕ್ರಮ. ನಿಮ್ಮೆಲ್ಲರೂ ಕೂಡ ಒಳ್ಳೆದಾಗ್ಲಿ. ಈ ವಿಶ್ವ ಯುವ ಕೌಶಲ್ಯ ದಿನಾಚರಣೆ ನಿಮ್ಮ ಬದುಕಿನಲ್ಲಿ ಒಂದು ಹೊಸ ರೂಪ ಮೂಡಲಿ. ಈ ಸರ್ಕಾರ ನಿಮಗೆ ಸೇತುವೆ ಕೆಲಸ ಮಾಡ್ತದೆ. ಈ ಸರ್ಕಾರನ ಕೂಡ ನೀವು ಉಳಿಸ್ಕೊಳ್ಬೇಕು, ಸರ್ಕಾರನ ಕಾಪಾಡಬೇಕು. ಈ ಸರ್ಕಾರ ನಿಮ್ಮ ಜೊತೆ ಇರ್ತದೆ, ಬೇರೆ ಯಾರು ಇಂಥ ಕೆಲಸ ಮಾಡಲ್ಲ. ಇಂಥದ್ದು ಏನಾದ್ರು ಆಲೋಚನೆ ಮಾಡಿದ್ರೆ ಆವತ್ತಿನ ಕಾಲದಲ್ಲಿ ರಾಜೀವ್ ಗಾಂಧಿ ಅವರು ಯೋಚನೆ ಮಾಡಿದ್ರು. ಇವತ್ತು ಮತ್ತೆ ಈ ನಮ್ಮ ರಾಜ್ಯದಲ್ಲಿ ನಾವು ಯೋಚನೆ ಮಾಡ್ತೀವಿ. ನಮಗೂ ನಿಮಗೂ ಸಂಬಂಧ ಇರಲಿ, ವಿಶ್ವಾಸ ಇರಲಿ. ಇಟ್ ಇಸ್ ಯುವರ್ ಡೇ, ಯುವರ್ ಟೈಮ್, ಯುವರ್ ಲೈಫ್. ಎಂಜಾಯ್, ಗ್ರೋ ಸ್ಟ್ರಾಂಗ್, ಗೋ ಬಿಗ್. ಮೋರ್ ಸ್ಟ್ರಾಂಗ್, ಯು ವಿಲ್ ಗ್ರೋ ಸ್ಟ್ರಾಂಗ್. ಸೊ ಎಲ್ಲರಿಗೂ ನಮಸ್ಕಾರ. ಅಂದಂಗ ಸ್ವಾತಂತ್ರ್ಯೋತ್ಸವದ ದಿನ ಮೋದಿಜಿ ಮಾತಾಡಿದ ನೆನಪೈತ್ಯಾ ನಿಮಗ? ನನಗ ಅವಾಗ ಅಷ್ಟಾಗಿ ಸ್ಪಷ್ಟನೆ ಸಿಕ್ಕಿರ್ಲಿಲ್ಲ, ಅರ್ಥ ಆಗಿರ್ಲಿಲ್ಲ. ಕಾಡನ್ಯಾಗಿರುವಂತಹ ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ನಕ್ಸಲರು ಈಗಿಲ್ಲ, ಅದರ ಬೌದ್ಧಿಕ ನಕ್ಸಲರದಾರ, ಅಂದ್ರ ದಿಮಾಗಿ ನಕ್ಸಲರು. ಯಾರಪ್ಪ ಈ ತರ? ಒಂದಷ್ಟ ಜೊತೆಗೆ ಉದಾಹರಣೆಗಳನ್ನ, ಹೆಸರುಗಳನ್ನ ಹೇಳಬಾರ್ದಾಗಿತ್ತೇನೋ ಅಂತ ಅನ್ಸಿತ್ತು ನನಗ. ಆದ್ರ ಮೋದಿಜಿ ಭಾರಿ ಶಾಣೆ ಅದಾರಪ್ಪ. ಹೆಸರುಗಳನ್ನು ಹೇಳಿ ನಾ ಯಾಕೆ ಸುಮ್ನೆ ಕೆಟ್ಟವನಾಗಬೇಕು? ನಾ ಹಿಂಗ ದಿಮಾಗಿ ನಕ್ಸಲ್ ಅಂತ ಅಂದ ಕೂಡ್ಲೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಸಂಧಿ ಗೊಂದಿಯಾಗಿಂದ ದಿಮಾಗಿ ನಕ್ಸಲ್ಗಳು ತಾವೇ ಎದ್ದು ಬರ್ತಾವ ಅಂತ ಮೋದಿಜಿ ಚಂದ ಗೊತ್ತಿತ್ತು. ಅದಕ್ಕೆ ಒಂದೇ ಒಂದು ಪದ ಹೇಳ್ಬಿಟ್ರ ನೋಡ್ರಿ, ಹುಳಗಳ ತರ ಬಂದ್ರಪ್ಪ. किसको बुला रहे हैं आप दिमागी नक्सल? विरोध करता दिमागी नक्सल है, दिमागी नक्सल हो और दिमागी नक्सल
किसको बुला रहे हैं आप दिमागी नक्सल? विरोध करता दिमागी नक्सल है। दिमागी नक्सल हो और दिमागी नक्सल किसको बुला रहे हैं आप दिमागी नक्सल? विरोध करता दिमागी नक्सल है। तो दिमागी नक्सल हो और दिमागी नक्सल किसको बुला रहे हैं आप दिमागी नक्सल? विरोध करता दिमागी नक्सल है। दिमागी नक्सल हो और दिमागी नक्सल ಅಲ್ಲ, ಪ್ರಧಾನಿ ಮೋದಿಜಿ ದಿಮಾಗಿ ನಕ್ಸಲ್ರು, ಬೌದ್ಧಿಕ ನಕ್ಸಲ್ರು ಎಲ್ಲದಾರಂತ ಹುಡುಕ್ಲಿಕ್ಕೆ ಹೋದಾಗ ಫಸ್ಟ್ ಹುಡುಕಾಡ್ಕೊಂಡು ಬಂದಿದ್ದೆ ಅರವಿಂದ್ ಕೇಜ್ರಿವಾಲ್. ನನಗಂತೀರಿ ನೀವು ನಿಮ್ ವಿರುದ್ಧ ಮಾತಾಡ್ತೀನಿ ಅಂತ ಹೇಳಿ ಅಥವಾ ದೇಶದ ವಿರುದ್ಧ ಮಾತಾಡ್ತೀನಿ ಅಂತ ಅಂತೀರಿ, ಏನ್ ಹಂಗಂತೀರಿ ಹಿಂಗಂತೀರಿ ಅಂತ ಹೇಳಿ ಶುರು ಮಾಡಿಬಿಟ್ರು. मैं नक्सली हूँ क्या? नक्सली हूँ, मुझे जंगल चला जाना चाहिए। दिमागी नक्सली हूँ क्योंकि मैं देशभक्त हूँ। मैं नक्सली हूँ क्या? नक्सली हूँ, मुझे जंगल चला जाना चाहिए। दिमागी नक्सली हूँ क्योंकि मैं देशभक्त हूँ। ಒಬ್ಬೊಬ್ಬರಾಗಿ ಪ್ರಕಾಶ್ ರಾಜ್ ಆಗಿರಬಹುದು, ಸುಪ್ರಿಯಾ ಶ್ರೀನಾಥಿ ಆಗಿರಬಹುದು, ದಿಮಾಗಿ ನಕ್ಸಲ್ರೆಲ್ಲ ಹೊರಗೆ ಬರ್ಲಿಕ್ಕತ್ತಾರ, ತಾವೇ ತಮ್ಮ ಐಡೆಂಟಿಟಿಯನ್ನ ಹೇಳ್ಕೊಳ್ಳಿಕ್ಕತ್ತಾರ. किसको बुला रहे हैं आप दिमागी नक्सल? विरोध करता दिमागी नक्सल है। तो दिमागी नक्सल हो और दिमागी नक्सल किसको बुला रहे हैं आप दिमागी नक्सल? विरोध करता दिमागी नक्सल है। दिमागी नक्सल हो और दिमागी नक्सल किसको बुला रहे हैं आप दिमागी नक्सल? विरोध करता दिमागी नक्सल है। तो दिमागी नक्सल हो और दिमागी नक्सल किसको बुला रहे हैं आप दिमागी नक्सल? विरोध करता दिमागी नक्सल है। दिमागी नक्सल हो और दिमागी नक्सल ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.